ಈಸಿಯಾಗಿ ಮನೇಲೆ ಕೇಕ್ ಹೇಗೆ ಮಾಡೋದು ನೋಡೋಣ ಬನ್ನಿ. ಅರ್ಧ ಕಪ್ಪಷ್ಟು ಮೊಸರು ತೊಗೊಂಡಿದ್ದೀನಿ ನಾನಿಲ್ಲಿ. ಅದಕ್ಕೆ ಒಂದು 2-3 ಡ್ರಾಪಷ್ಟು ವೆನಿಲ್ಲಾ ಎಸೆನ್ಸು, 2-3 ಚಮಚ ಅಷ್ಟು ಕೋಕೋ ಪೌಡರ್, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಪೌಡರ್, ಬೇಕಿಂಗ್ ಸೋಡಾ ಅರ್ಧ ಚಮಚ ಹಾಕ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡಿಕೊಂಡು ನೊರೆ ಬರೋ ಥರ ಮಾಡ್ಕೋಬೇಕು. ಈ ಥರ ಬೀಟ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕ್ಲಮ್ಸ್ ಇರೋಲ್ಲ ಮತ್ತು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಇಲ್ಲಿ ನಾನು ಹೋಮ್ ಮೇಡ್ ಕಂಡೆನ್ಸ್ ಮಿಲ್ಕ್ ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ಆಲ್ರೆಡಿ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡ್ಕೋಬೋದು. ಅರ್ಧ ಕಪ್ಪಷ್ಟು ಮೈದಾ ಹಿಟ್ಟು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಕ್ಲಮ್ಸ್ ಏನು ಇಲ್ಲದಂತೆ ನೀಟಾಗಿ ಬೀಟ್ ಮಾಡ್ಕೋಬೇಕು. ಇನ್ನೊಂದು ಪ್ಯಾನ್ಗೆ ನಾನು ತುಪ್ಪ ಹಚ್ಕೊಂಡು ನೀಟಾಗಿ ಸವರ್ಕೋತಾ ಇದ್ದೀನಿ. ಬೀಟ್ ಮಾಡ್ಕೊಂಡಿರೋಂಥ ಏನು ಮಿಕ್ಸ್ಚರ್ ಇರುತ್ತೆ ಅದನ್ನು ಪೋರ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ಪ್ಯಾನ್ಗೆ ಪೋರ್ ಮಾಡಿಕೊಂಡೆ. ಇಲ್ಲಿ ಕುಕ್ಕರಲ್ಲಿ ನಾನು ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮರಳು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಅರ್ಧ ಗಂಟೆ ಮುಂಚೆನೇ ಬಿಸಿ ಮಾಡಿಟ್ಕೊಂಡು ಇವಾಗ ಮಿಕ್ಸ್ಚರ್ ಏನು ಪೋರ್ ಮಾಡ್ಕೊಂಡಿದ್ದೀನಿ ಸಪ್ರೇಟ್ ಪ್ಯಾನ್ಗೆ ಅದನ್ನಿಟ್ಟು ಬಿಸಿ ಮಾಡಿಕೊಂಡು ಅರ್ಧ ಗಂಟೆ ಆದಮೇಲೆ ನಾವು ಈ ಥರ ಟೂತ್ ಪಿಕ್ಕಿಂದ ಚುಚ್ಚಿ ನೋಡಿದಾಗ ಅದು ಅಂಟ್ಕೋಬಾರ್ದು. ಅಂಟ್ಕೊಂಡಿಲ್ಲ ಅಂತಂದರೆ ಅದು ಬೆಂದಿದೆ ಅಂತ. ಕೇಕ್ನ ಚಾಕ್ಲೇಟ್ ಕ್ರೀಮಿಂದ ಡೆಕೋರೇಟ್ ಮಾಡಿದ್ರೆ ಯಮ್ಮಿ ಕೇಕ್ ರೆಡಿ ಆಗುತ್ತೆ. ಮನೆಯಲ್ಲೇ ಮಾಡಿದಂಥ ಕೇಕು ಸೂಪರಾಗಿರುತ್ತೆ. ಥ್ಯಾಂಕ್ ಯು.